ಒಂದು ಆಟ ನಡೀತಿತ್ತು. ಕಂಬಳದ ಥರದ್ದೇ ಆಟ. ಕೆಸರು ಇರುತ್ತೆ, ಕೋಣ ಇರಲ್ಲ. ಈ ಕಡೆಯಿಂದ ಜಾರಿದ್ರೆ ಸರ್ರೊಬ್ಬರು ಅಂತ ಯಾವ ಕಡೆ ಹೋಗ್ತಾರೋ ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ಸೇರ್ಕೊಳ್ತಾರೆ. ಇಂಥದ್ದೊಂದು ಅದ್ಭುತ ಕ್ರೀಡೆ ನಡೀತಿರೋ ಜಾಗ ಬಂದುಬಿಟ್ಟು ಶಿರ್ಸಿ ಹಾವೇರಿ ಹೈವೇ ಎಲ್ಲಿ ಅಂತ ಕೇಳ್ಕೊಡಿ. ಈ ಕೆಸರು ಗದ್ದೆ ಥರ ಕಾಣಿಸ್ತಿದ್ಯಲ್ಲ, ಇದೇ ಹೈವೇ. ನಾಟಿ ಮಾಡಿದ್ರೆ ಗದ್ದೆ, ಗಾಡಿ ಓಡಿಸಿದ್ರು ರೋಡು. ಓಡಿಸಿದ್ರೆ ಅನ್ನೋದಕ್ಕಿಂತ ಜಾರಿಸಿದ್ರೆ ಅನ್ಬೋದೇನೋ. ಇಲ್ಲಿ ಗಾಡಿ ಓಡಿಸ್ಬೋದು, ಜಾರಿಸ್ಬೋದು, ಆದರೆ ಬ್ರೇಕ್ ಹಾಕಂಗಿಲ್ಲ. ಬ್ರೇಕ್ ಹಾಕಿದ್ರು ಗಾಡಿಗಳು ನಿಲ್ಲಲ್ಲ ಕೂಡಿ. ಇದೊಂಥರ ಬ್ರೇಕ್ ಫ್ರೀ ರೋಡ್ ಇದ್ದಂಗೆ. ಲೆಫ್ಟಿಗೆ ಎಳೆದ್ರೆ ರೈಟ್ಗೆ ಹೋಗ್ತದೆ, ರೈಟ್ಗೆ ಎಳೆದ್ರೆ ಲೆಫ್ಟ್ಗೆ ಹೋಗ್ತದೆ. ಇಲ್ಲಿ ಓಡಾಡೋ ಗಾಡಿಗಳನ್ನ ನೋಡ್ತಿದ್ರೆ ಎಲ್ಲ ವೆಹಿಕಲ್ಗಳು ಕೂಡಿದು ತುರಾಡ್ಕೊಂಡು ಹೋಗ್ತಿದ್ದಾವೇನೋ ಅನ್ಸುತ್ತೆ. ಇಲ್ಲಿನ MP MLAಗಳನ್ನ ಪಡೆದ ಅಲ್ಲಿನ ಜನಗಳು ಪುಣ್ಯ ಮಾಡಿದ್ರು ಕಣ್ರಿ. ಈ ಹೈವೇ ಅಂದ ಚಂದಾನೆ ಹಿಂಗಿದೆ ಅಂತಂದ್ರೆ ಹಳ್ಳಿ ರಸ್ತೆಗಳಲ್ಲಿ ಬೊಡಲೆ ಓಡಾಡ್ಬೇಕ ನಾವು. ಬೆಂಕಿ ಪಟ್ಟಣದಲ್ಲೂ ಬಿಡ್ದಂಗೆ ಟ್ಯಾಕ್ಸ್ ತಗೋತಾರೆ. ಗಾಡಿಗಳಿಗೆ ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಕೊಟ್ಟಿದ್ರು ಕೂಡ ಟೋಲಲ್ಲಿ ದುಡ್ಡು ಕೇಳ್ತಾರೆ. ಫಾಸ್ಟ್ ಆಗಿಲ್ಲ ಡಬಲ್ ಕೇಳ್ತಾರೆ. ರೋಡಲ್ಲಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡಬೇಕು ಅಂತ ರೂಲ್ಸ್ಗಳು ಮಾಡ್ತಾರೆ. ಮಿಸ್ ಆದರೆ DL ಸಸ್ಪೆಂಡ್ ಮಾಡ್ಬಿಡ್ತೀವಿ ಅಂತಾರೆ. ಬಿಟ್ರೆ ಜೈಲ್ಗೂ ಹಾಕ್ತಾರೆ. ರೋಡ್ ಮಾತ್ರ ಹಿಂಗಿರ್ತಾರೆ. ಇದಕ್ಕೆಲ್ಲ ಯಾವ ರೂಲ್ಸ್ಗಳು ಅಪ್ಲೈ ಆಗಲ್ಲ. ಬೇಕು ಅಂದ್ರೆ ಓಡಾಡಿ, ಬೇಡ ಅಂದ್ರೆ ಮನೆಗೆ. ಶಿರ್ಸಿ ಜಾತ್ರೆ ನಡೆಯುತ್ತೆ, ಜಾರ್ಕೊಂಡೋ ತೇಲ್ಕೊಂಡೋ ಹುಷಾರ ಓಡಾಡ್ತಾರೆ. ಎಲೆಕ್ಷನ್ ಬಂದಾಗ ಓಟ್ ಹಾಕೋದು ಮಾತ್ರ ಮರೆಯಬೇಡಿ. ಇದು ಬಂಗಾರದ ರಸ್ತೆ ಆಗುತ್ತೆ. ಈ ರೋಡಲ್ಲಿ ಓಡಾಡೋ ಎಲ್ಲರನ್ನೂ ಶಿರ್ಸಿ ಮಾರಮ್ಮ ಕಾಪಾಡಲಿ. ಈ ಭಾಗದ ಎಲ್ಲ ಪಕ್ಷದ ಅಷ್ಟೂ ರಾಜಕಾರಣಿಗಳ ಹೊಟ್ಟೆ ತಣ್ಣಗಿರಲಿ.